ಎಲ್ಲಿಯ ದರ್ಶನ್ ಎಲ್ಲಿಯ ರೇಣುಕಾಸ್ವಾಮಿ ಇಬ್ಬರಿಗೂ ಕೂಡ ಏನು ದುಶ್ಮನಿ, ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂದರ್ ಆಗಿರ್ತಕ್ಕಂಥದ್ದು ಯಾಕೆ, ಹೀಗೆ ಹಲವಾರು ಪ್ರಶ್ನೆಗಳು ನಮಗೆ ಮೂಡ್ತಾ ಇದೆ. ಈಗ ಅರೆಸ್ಟ್ ಆಗಿರ್ತಕ್ಕಂಥ 13 ಜನಕ್ಕೇನೋ ಒಬ್ರಿಗೊಬ್ರಿಗೊಂದೇನೋ ಪರಿಚಯ ಇದೆ, ಬಟ್ ದರ್ಶನ್ಗೂ ರೇಣುಕಾಸ್ವಾಮಿಗೆ ಏನು ಸಂಬಂಧ? ಓಕೆ, ಇಲ್ಲಿ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ರೇಣುಕಾಸ್ವಾಮಿಯ ಡೆಡ್ ಬಾಡಿಯನ್ನು ತರ್ತಾ ಇರ್ತಕ್ಕಂಥದ್ದು. ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿದ ನಂತರ ಕುಟುಂಬಸ್ಥರಿಗೆ ಡೆಡ್ ಬಾಡಿಯನ್ನು ಹಸ್ತಾಂತರ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಡೆಡ್ ಬಾಡಿಯನ್ನು ಆ್ಯಂಬುಲೆನ್ಸ್ಗೆ ಇಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಒಂದು 2 ದಿವಸದಲ್ಲಿ, 2-3 ದಿವಸ ಬೇಕು. ಬಟ್ ಅಲ್ಲಿ ತನಕ ಪೋಸ್ಟ್ ಮಾರ್ಟಮ್ ದೇಹವನ್ನು ಹಸ್ತಾಂತರ ಮಾಡಿ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೇನು ಅಡ್ಡಿ ಇಲ್ಲ. ಹಾಗಾಗಿ ಈಗ ಎಲ್ಲ ಫಾರ್ಮಾಲಿಟೀಸನ್ನು ಮುಗಿಸಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳಿಗೆಲ್ಲ ಸೈನ್ ಹಾಕಿಸ್ಕೊಂಡು ಆ್ಯಂಬುಲೆನ್ಸ್ನಲ್ಲಿ ಇವಾಗ ಡೆಡ್ ಬಾಡಿಯನ್ನು ಕಳಿಸ್ತಾ ಇದ್ದಾರೆ. ಮತ್ತು ಅವ್ರ ತಂದೆ ತಾಯಿನೂ ಅಲ್ಲೇ ಹೋಗ್ತಿದ್ದಾರೆ. ಏನಕ್ಕೆ ಕೇಳಬೇಡ್ರಿ ದಯಮಾಡಿ, ನಮ್ಮ ಕಷ್ಟದಾಗ ನಾವಿದ್ದೀವಿ. ಶಿಕ್ಷೆ ಆಗಬೇಕು. ಅಮ್ಮ ಈ ಥರ ಆಗುತ್ತೆ ಅಂತ ಓಕೆ, ಪಾಪ ಅವ್ರ ತಂದೆ ತಾಯಿ ಮಾತನಾಡೋ ಸ್ಥಿತಿನಲ್ಲಿ ಇಲ್ಲ. ಮುಂದೆ ಮಗನ ದೇಹ ಇಟ್ಕೊಂಡು ಮೃತದೇಹವನ್ನು ಇಟ್ಕೊಂಡು ಮಾತಾಡಿ ಅಂತಂದರೆ ಎಲ್ಲಿ ಮಾತನಾಡ್ತಾರೆ? ಅವ್ರು ಹೇಳಿದ್ರು, ಬೆಳಗ್ಗೆ ಮಾತಾಡಿದ್ರು ಅವ್ರ ತಂದೆ ನಮಗೇನು ಗೊತ್ತಿಲ್ಲಪ್ಪ ಅಂತ. ಅವ್ರ ತಾಯಿ ಅಂತೂ ಪಾಪ ಬೆಳಗ್ಗೆಯಿಂದ ಹತ್ತು ಒಂಥರ ಹುಡುಗ ಹೋಗ್ಬಿಟ್ಟಿದೆ ಪಾಪ ಅವರಲ್ಲಿ ಚೈತನ್ಯ ಅಂತಕ್ಕಂಥದ್ದು. ಹಾಗಾಗಿ ಅವ್ರು ಏನು ಮಾತಾಡ್ತಾರೆ? ಅವರು ಈಗ ಆ್ಯಂಬುಲೆನ್ಸ್ನಲ್ಲೇ ಚಿತ್ರದುರ್ಗಕ್ಕೆ ಹೊರಟಿದ್ದಾರೆ. ಅವ್ರ ಕಷ್ಟ ಅವ್ರಿಗೆ ಇನ್ನೂ ಕೂಡ ಎಲ್ಲ ಡೀಟೇಲ್ಸೇ ಗೊತ್ತೇ ಇಲ್ಲ ನನ್ನ ಪ್ರಕಾರ. ಏನಾಯಿತು, ಎತ್ತ, ಯಾಕೆ ಹೀಗೆ, ಮಗ ಯಾಕೆ ಕೊಲೆ ಆದ, ಮಗನಿಗೂ ದರ್ಶನ್ಗೂ ಏನು ಸಂಬಂಧ, ಇದು ಏನೂ ಗೊತ್ತಿಲ್ಲ ಅವ್ರಿಗೆ ಪಾಪ. ಫೋನ್ ಮಾಡಿದ್ರಂತೆ ಪೊಲೀಸರು, ಬನ್ನಿ ಬೆಂಗಳೂರಿಗೆ ಅಂತ ಬಂದ್ವಿ, ಅಷ್ಟೇ ನಮಗೆ ಗೊತ್ತಿರೋದು. ಇಲ್ಲಿ ನೋಡಿದ್ರೆ ಮಗ ಸತ್ತಿದ್ದಾನೆ ಅಂತ. ಓಕೆ, ಈ ರೇಣುಕಾಸ್ವಾಮಿ ಯಾರು? ಚಿತ್ರದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆಯ ನಿವಾಸಿ ಈತ. ಚಿತ್ರದುರ್ಗದಲ್ಲೇ ಇರೋದು. ಅವರ ತಂದೆ ತಾಯಿ ಜೊತೆಯಲ್ಲಿ ಒಬ್ಬನೇ ಮಗ. ಮದುವೆ ಆಗಿದೆ, 1 ವರ್ಷ ಆಗಿದೆ ಮದುವೆ ಆಗಿ. ಅವರ ಪತ್ನಿ ಗರ್ಭಿಣಿ. ಆತ ಚಿತ್ರದುರ್ಗದವನು. ಅಪೋಲೋ ಮೆಡಿಕಲ್ಸ್ ಅಥವಾ ಅಪೋಲೋ ಫಾರ್ಮಸಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ರೇಣುಕಾಸ್ವಾಮಿ. ಅಪೋಲೋ ಫಾರ್ಮಸಿನಲ್ಲಿ ಆತ ಚಿಕ್ಕ ಹಂತದಿಂದ ಬೆಳೆದು ಈಗ ಒಳ್ಳೆ ಸೇಲ್ಸ್ ಮ್ಯಾನೇಜರ್ ಏನೋ ಆಗಿದ್ದ ಅಂತ ಮಾಹಿತಿ ಬಂತು. ಅಲ್ಲೇ ಚಿತ್ರದುರ್ಗದಲ್ಲೇ ಕೆಲಸ ಮಾಡ್ತಾ ಇದ್ದ. ಈ ರೇಣುಕಾಸ್ವಾಮಿ ಅವರ ತಂದೆ ಈಗ ತಾನೇ ತಾವು ನೋಡಿದ್ರಲ್ಲ, ಅವರು ಕಾಶಿನಾಥ್ ಶಿವನಗೌಡರ್ ಅಂತ. ಅವರು ರಿಟೈರ್ಡ್ KPTCL ಎಂಪ್ಲಾಯಿ, ಇಂಧನ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು ಅವರು. ಸಹನಾ ಅಂತ ಅವರ ಪತ್ನಿ. ಸಹನಾ ಜೊತೆ ಮದುವೆಯಾಗಿ 1 ವರ್ಷ ಆಗಿದೆ. ಒಂದು ವರ್ಷನೇ ಅವ್ರು ಹೇಳ್ತಾ ಇದ್ರು ಅವ್ರ ತಂದೆ, ಇನ್ನು 1 ವರ್ಷನೂ ಆಗೇ ಇಲ್ಲಪ್ಪ ಅಂತನ್ಬಿಟ್ಟು. 1 ವರ್ಷದ ಹಿಂದೆ ಮದುವೆ ಆದರು. ಸೊ ರೇಣುಕಾ ಪತ್ನಿ ಸಹನಾ 4 ತಿಂಗಳ ಗರ್ಭಿಣಿ ಕೂಡ ಹೌದು ಇವಾಗ. ಆಕೆಯ ಸ್ಥಿತಿ ಯೋಚನೆ ಮಾಡಿಬಿಟ್ರೆ ನಿಜಕ್ಕೂ ಕೂಡ ಭವಿಷ್ಯವನ್ನು ಬಹಳ ಆತಂಕ ಆಗುತ್ತೆ ನಿಜಕ್ಕೂ. ಈ ಹಿಂದೆ ಚಿತ್ರದುರ್ಗದ ಭಜರಂಗ ದಳದಲ್ಲಿ ಸಕ್ರಿಯ ಕಾರ್ಯಕರ್ತ ರೇಣುಕಾಸ್ವಾಮಿ. ಭಜರಂಗ ದಳದಲ್ಲಿ ಗುರುತಿಸ್ಕೊಂಡಿದ್ದ ತನ್ನನ್ನು ತಾನು. ಭಜರಂಗ ದಳದ ಕಾರ್ಯಕ್ರಮಗಳಲ್ಲಿಯೇ ಓಡಾಡ್ತಾ ಇದ್ದ. ಎಲ್ಲಿ ಕಾರ್ಯಕ್ರಮಗಳು ಆರ್ಗನೈಸ್ ಮಾಡಬೇಕು, ಹೇಗೆ, ಏನು, ಎತ್ತ, ಇವೆಲ್ಲವೂ ಕೂಡ. 3 ವರ್ಷದ ಹಿಂದೆ ಭಜರಂಗದಳ ಸುರಕ್ಷಾ ಪ್ರಮುಖ ಆಗಿದ್ದ ರೇಣುಕಾ. ಸುರಕ್ಷಾ ಪ್ರಮುಖ ಅಂತ ಒಂದು ಹುದ್ದೆ, ಆ ಹುದ್ದೆಯನ್ನು ಆತ ಅಲಂಕರಿಸಿದ್ದ. ಪವಿತ್ರ ಗೌಡಗೆ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ಅಂತಕ್ಕಂಥದ್ದು ಆರೋಪ. ಇದು ಬಿಟ್ಟರೆ ಬೇರೆ ಇನ್ನೇನೂ ಸಂಬಂಧ ಇಲ್ಲ ಈ ಪ್ರಕರಣಕ್ಕೂ ರೇಣುಕಾಸ್ವಾಮಿಗೂ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ, ಫೋಟೋಸ್ ಕಳಿಸ್ತಾ ಇದ್ದ, ಏನೋ ಅಶ್ಲೀಲ ಫೋಟೋಗಳನ್ನು ಆತ ಕಳಿಸ್ತಾ ಇದ್ದ, ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ ಅಂತಕ್ಕಂಥ ಆರೋಪ ಆತನ ಮೇಲೆ. ಪದೇ ಪದೇ ತಾಕೀತು ಮಾಡಿದ್ರಂತೆ ನಟ ದರ್ಶನ್, ಹೀಗೆ ಮಾಡಬೇಡ, ಇದನ್ನು ಕಳಿಸ್ಬೇಡ, ಆ ಥರ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಂತ ಮಾಹಿತಿ ಇದೆ. ಆದರೆ ವಾರ್ನಿಂಗೂ ಬಗ್ಗದೆ ಮತ್ತೆ ಮೆಸೇಜ್ ಮಾಡಿದ್ದ ರೇಣುಕಾಸ್ವಾಮಿ. ಮತ್ತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡೋದು ಇವನ ಕೆಲಸ. ಪವಿತ್ರ ಗೌಡ ಅದನ್ನು ದರ್ಶನ್ ಗಮನಕ್ಕೆ ತಂದಿದ್ದಾರೆ. ಆಗ ರೊಚ್ಚಿಗೆದ್ದ ದರ್ಶನ್ ಆ್ಯಂಡ್ ಬಾಡಿಗಾರ್ಡ್ಸ್ಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಆ ಹಲ್ಲೆಯಲ್ಲಿ ಆತ ಕೊಲೆಗೀಡಾಗ್ತಾನೆ. ಅಂದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ, ಅವನನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬರ್ತಾರೆ. ಬಂದು ಇಲ್ಲಿ ಹೊಡೆದು ಆತನನ್ನು ಕೊಂದಿರೋದು.
ಕೊಲೆಗೂ 3-4 ದಿನ ಮೊದಲೇ ಸ್ವಾಮಿಯನ್ನು ಕರೆತಂದು ಒಂದು ಸರ್ತಿ ಹಲ್ಲೆ ಮಾಡಿದ್ರಂತೆ. ಎಚ್ಚರಿಕೆ ಕೊಟ್ಟು ಕಳಿಸಿದ್ರು, ಒಂದು ಇದಿರಲಿ, ಹೆದರಿಕೆ ಇರಲಿ ಅಂತಂದ್ಬಿಟ್ಟು. ಬಟ್ ಅವನು ಅದಕ್ಕೆ ಕೇರ್ ಮಾಡಿಲ್ಲ. ಹಲ್ಲೆ ನಡೆಸಿ ವಾರ್ನ್ ಮಾಡಿ ವಾಪಸ್ ಕಳಿಸಿತ್ತಂತೆ ದರ್ಶನ್ ಟೀಮ್. ಹೀಗೆ ಮಾಡಬೇಡ, ಇನ್ನು ಮುಂದಕ್ಕೆ ಮಾಡಿದ್ರೆ ಸರಿ ಇರಲ್ಲ ಅಂತ ಎಚ್ಚರಿಕೆ ಕೊಟ್ಟು ಕಳಿಸಿದರು. ಆದರೆ ಅಷ್ಟು ಮಾಡಿದ್ರೂ ಕೂಡ ಮತ್ತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದಂತೆ. ರೇಣುಕಾಸ್ವಾಮಿಯನ್ನು ಪತ್ತೆ ಮಾಡೋದಕ್ಕೆ ನಕಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಅದು ಯಾರು ಅಂತಂದರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆತ. ಅವನು ಒಂದು ನಕಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಾನೆ. ಚಿತ್ರದುರ್ಗದ ದರ್ಶನ್ ಫ್ಯಾನ್ಸ್ ಅಧ್ಯಕ್ಷನಿಂದ ಈ ಫೇಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇವನನ್ನು ಪತ್ತೆ ಮಾಡಿ ಕರ್ಕೊಂಬರ್ಬೇಕಲ್ಲ, ಎಲ್ಲಿದ್ದಾನೆ ಏನು ಎತ್ತ ಅಂತಂದ್ಬಿಟ್ಟು. ಹುಡುಗಿ ಹೆಸರಿನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ರೇಣುಕಾ ಸ್ವಾಮಿಗೆ ಮೆಸೇಜನ್ನು ಮಾಡ್ತಾರೆ ಅವರು. ಅವನದಕ್ಕೆ ರಿಪ್ಲೈ ಮಾಡ್ತಾನೆ, ಯಾರೋ ಹುಡುಗಿ ಅಂದ್ಕೊಂಡು ರಿಪ್ಲೈ ಮಾಡ್ತಾನೆ. ಆಗ ಅವನ ವೇರೆ ಬೋರ್ಡ್ಸ್ಗಳನ್ನ ತಿಳ್ಕೊತಾರೆ. ವಿನಯ್ ಅಂತಕ್ಕಂಥ ವ್ಯಕ್ತಿ ಹುಡುಗಿ ಹೆಸರಿನಲ್ಲಿ ಮೆಸೇಜ್ ಮಾಡ್ತಾನೆ. ಮಾಡಿ ಎಲ್ಲಿದ್ದಾನೆ ಏನು ಎತ್ತ ಅಂತ ತಿಳ್ಕೊಂಡು ಅವ್ರ ಮನೆ ಹತ್ರಕ್ಕೆ ಹೋಗಿ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಸ್ಥಳಾಂತರ ಮಾಡ್ತಾರೆ. ಅಂದರೆ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾರೆ. ಸ್ಥಳಾಂತರ ಅಲ್ಲ, ಅದು ಕಿಡ್ನ್ಯಾಪ್ ಮಾಡ್ಕೊಂಡು ಬೆಂಗಳೂರಿಗೆ ತರ್ತಾರೆ. ಚಿತ್ರದುರ್ಗದ ಮನೆಯಿಂದ ಅವನ್ನ ಹೊರಗೆ ಕರ್ಕೊಂಬಂದು ಇವ್ರದೇ ಕಾರಲ್ಲಿ ಕೂರಿಸ್ಕೊಂಡು ಬಲವಂತವಾಗಿ ಕೂರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅದನ್ನೇ ಕಿಡ್ನ್ಯಾಪ್ ಅನ್ನೋದು. ರೇಣುಕಾಸ್ವಾಮಿಯನ್ನು ಕರೆ ತಂದಿದ್ದ ರಾಘವೇಂದ್ರ ಅಂತ ಆತನ ಹೆಸರು. ಅವನೇ ಜಿಲ್ಲಾಧ್ಯಕ್ಷ ದರ್ಶನ್ ಅಭಿಮಾನಿಗಳ ಸಂಘದ ರಾಘವೇಂದ್ರ. ಆತ ಕರ್ಕೊಂಡು ಬರ್ತಾನೆ. ಸೊ ಕರ್ಕೊಂಡು ಬಂದು ಕರ್ನಾಟಕ ದರ್ಶನ್ ತೂಗುದೀಪ ಸೇನಾ ಚಿತ್ರದುರ್ಗ, ರಘು ದರ್ಶನ್ ಅಲ್ಲ ಆತನ ಹೆಸರು, ರಾಘವೇಂದ್ರ ಅಂತ, ಬೆಂಗಳೂರು ಕರ್ಕೊಂಡು ಬಂದು ಗೋಡೌನ್ನಲ್ಲಿ ಇಟ್ಟು ಚಿತ್ರಹಿಂಸೆಯನ್ನು ಕೊಡ್ತಾರೆ. ಚಿತ್ರಹಿಂಸೆ ಕೊಟ್ಟು, ಚಿತ್ರಹಿಂಸೆ ಅಂದರೆ ಏನು, ಅದು ಹೊಡೆದು ಬಡ್ದು ಎಲ್ಲ ಹೇಳಿದ್ರಲ್ಲ 18 ಕಡೆ ಗಾಯ ಆಗಿದೆ ಅಂತಂದ್ಬಿಟ್ಟು ಹೊಡೆದು ಬಡ್ದು ಎಲ್ಲ ಮಾಡಿ ಹಲ್ಲೆ ಮಾಡ್ತಾರೆ.